ಸರ್ ಕಂಪ್ಲೇಂಟ್ ಕೊಡ್ಬೇಕಾಯ್ತು ಅಂದ್ರೆ ಸಾವಿರಾರು ಕಂಪ್ಲೇಂಟ್ ಕೊಡ್ಬೋದಾಯ್ತು. ಸಿವಿಲ್ ಸೂಟ್ ಹಾಕ್ಬೇಕು ಅಂದಿದ್ರೆ ಇಷ್ಟೊತ್ತಿಗೆ ರಿಕವರಿ ಸೂಟ್ಗಳು ಒಂದು 10 ಹಾಕ್ಬೋದಾಯ್ತು. 2 ವರ್ಷವರೆಗೂ ಕಾಯೋ ನೆಸೆಸಿಟಿ ನನ್ಗೆ ಇರ್ಲಿಲ್ಲ. 10 ರಿಕವರಿ ಸೂಟ್ ಹಾಕ್ಬೋದಾಯ್ತು. ನಾನು ಯಾವುದೇ ತರ ಕಾನೂನು ಐ ಡಿಂಟ್ ವಾಂಟ್ ಟು ಟೇಕ್ ಎನಿ ಲೀಗಲ್ ಆಕ್ಷನ್ ಇಸ್ ಬಿಕಾಸ್ ಐ ವಾಂಟ್ ಟು ಎಂಡ್ ಇಟ್. ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ ಆ ತರ ಜಸ್ಟ್ ಫಿನಿಶ್ ಅಂಡ್ ಗಾನ್. ಈಗ ಮತ್ತೆ ಶುರು ಆಗಿದೆ, ಏನ್ ಮಾಡೋಣ? ಅದಕ್ಕೆ ಹೇಳಿದ್ ಬೀದಿಗೆ ತಂದು ನಿಲ್ಸವ್ರು ನಮ್ಮನ್ನ ಅಂತ. ಅವ್ರು ಏನ್ ಕೇಸ್ ಹಾಕಿದ್ರು ಅದನ್ನೇ ಲೀಗಲ್ ಆಗಿ ಫೈಟ್ ಮಾಡ್ತೀನಿ. ಸರ್ ನಾನು ಆಕ್ಷನ್ ತಗೊಂಡ್ರೆ ತಡೆಯೋಕ್ಕಾಗಲ್ಲ, ಯಾಕಂದ್ರೆ ಅಷ್ಟು ಪ್ರೂಫ್ ಇದೆ ನನ್ನ ಹತ್ರ. ನಾನು ತಡೆಯೋಕ್ಕಾಗಲ್ಲ, ನಿಜ ಹೇಳ್ತಾ ಇದೀನಿ. ಮೇಡಮ್ ತಗೊಂಡು ಏನ್ ಮಾಡ್ಲಿ? ಒಂದ್ ನಿಮಿಷ ಮೇಡಮ್, ತಮ್ಮ ಕ್ವಶನ್ ಹೇಳ್ತೀನಿ. ಇವತ್ತು ಆಕ್ಷನ್ ತಗೊಂತೀನಿ, ನಾಳೆ ಸಿವಿಲ್ ಸೂಟ್ ಹಾಕ್ತೀನಿ, ರಿಕವರಿ ಸೂಟ್ ಹಾಕ್ತೀನಿ, ಕೋರ್ಟ್ ಆರ್ಡರ್ ಆಗತ್ತೆ, ಕೊಡ್ತಾರಾ? ಕೊಡಕ್ ಆಗತ್ತಾ? ಏನ್ ಸುಖ ಮೇಡಮ್? ಅವ್ರಿಗೆ ಬುದ್ಧಿ ಇಲ್ಲ ಅಂದ್ರೆ ನಮಗ್ ಬುದ್ಧಿ ಇಲ್ದ್ರೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೋಬೇಕಷ್ಟೇ. ಸಿವಿಲ್ ಇಂಪ್ರಿಸನ್ಮೆಂಟ್ ಆಗತ್ತೆ ಅಷ್ಟೇ ಅವ್ರಿಗೆ. ಅಂದ್ರೆ ಸರ್ ಅರ್ಥ ಆಗಿಲ್ಲ, ಸಾರಿ. ಒಂದು ಅಂದಾಜು ಒಂದು 2.5 crores ಆಗಿರ್ಬೋದು. ಪ್ರಾಪರ್ಟಿ ಕಾರ್ ಬಿಟ್ಟು ಒಂದು 3.5-3.5 ಕೋಟಿ ಆಗಿದೆ. ಕಾರ್ ಒಂದು ನನ್ನ ಹತ್ರ ಇದೆ. ಅವ್ರದ್ದು ರೆಗ್ಯುಲರ್ ಡೈಲಾಗ್ ಮೇಡಮ್. ಇವತ್ತಿನ ದಿನ ನನಗೆ ಇವತ್ತು ಬಂದಿರೋ ಮಾಹಿತಿ ಇನ್ನೊಂದು ಬಿಚ್ಚಿಕ್ಬೇಕು ಅಂದ್ರೆ ಬಿಚ್ಚಿಕ್ತೀನಿ. ಇದೇ ತರ ಇನ್ನೊಬ್ರು ಮಾಡಿದಾರೆ. ಈ ಮೀಡಿಯಾನಲ್ಲಿ ಬರ್ತಾ ಇರೋದು ನೋಡಿ ಅವ್ರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ. ಒಬ್ರಲ್ಲ, 3 ಜನ. 3 people have tried to contact me, but I am not entertaining because I don't need to. ನನ್ನ ಉದ್ದೇಶ ಇಲ್ಲ. ಯಾಕಂದ್ರೆ ನಾನು ಎಷ್ಟು ಡೀಪ್ ಆಗಿ ಹೋಗ್ತೀನಿ ಇದ್ರಲ್ಲಿ, ಅಷ್ಟು ಮರ್ಯಾದೆ ನಂದು ಹೋಗುತ್ತೆ, ಅಷ್ಟು ಮರ್ಯಾದೆ ನಾನ್ ಕಳ್ಕೊಂತೀನಿ. ಅದೇ ಸೇಮ್ ಒಬ್ರ ಹತ್ರ 80 ಲಕ್ಷ ಇಸ್ಕೊಂಡಿದ್ದಾರೆ, ಸೇಮ್ ಡ್ರಾಮಾ. ಮೋಡಸ್ ಆಪರೆಂಡಿ ಇಸ್ ದ ಸೇಮ್. ಟ್ಯಾಬ್ಲೆಟ್ ತಿಂತೀನಿ, ಹ್ಯಾಂಗ್ ಮಾಡ್ಕೊಂತೀನಿ, ಸೂಸೈಡ್ ಮಾಡ್ಕೊಂತೀನಿ, ಟ್ಯಾಬ್ಲೆಟ್ ತಿಂದ್ಬಿಟ್ಟಿದೀನಿ. ಸೇಮ್ ಮೋಡಸ್ ಆಪರೆಂಡಿ ಇಸ್ ದ ಸೇಮ್ ಎವ್ರಿವೇರ್. ಸೊ ಸೂಸೈಡ್ ಇಸ್ ನಥಿಂಗ್ ಬಟ್ ಅ ವೆಪನ್. ಸೂಸೈಡ್ ಮಾಡ್ಕೊಳ್ಳೋರು ಯಾರೂನು ವಿಡಿಯೋಗ್ರಫಿ ಮಾಡಿ ಸೂಸೈಡ್ ಮಾಡ್ಕೊಂತೀನಿ ಅಂತ ಹೇಳಲ್ಲ. ದುಡ್ಡು ಕೊಡಕ್ ಆಗಲ್ವಲ್ಲ ವಾಪಸ್. ಏನಾದ್ರು ಕೇಳಿದ್ರೆ ಅದೇ ಬೆಸ್ಟ್ ವೆಪನ್ ಅಲ್ವಾ? ದಟ್ಸ್ ದ ಬೆಸ್ಟ್ ವೆಪನ್ ಅಲ್ವಾ? ಸಿಂಪತಿ. ಸೂಸೈಡ್ ಮಾಡ್ಕೊಂತೀನಿ ಅಂದಿದ ತಕ್ಷಣ ಸಿಂಪತಿ. ನನ್ನ ವೀಕ್ನೆಸ್ ಏನಿದೆ ಸರ್? ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ಸರ್. ಇಟ್ ಇಸ್ ಬೀನ್ ಅ ವೆರಿ ವೆರಿ ಸರ್ಪ್ರೈಸಿಂಗ್ ಆಕ್ಟ್ ಫಾರ್ ಮೀ. ಅಂಡ್ ನಾನು ಮೋಸ್ಟ್ ಆಫ್ ದ ಟೈಮ್ ಈ ನಡುವೆ, ಎಸ್ಪೆಷಲಿ ಆಫ್ ಲೇಟ್, ನಾನು ಮೋಸ್ಟ್ ಆಫ್ ದ ಟೈಮ್ ಇಂಡಿಯಾನಲ್ಲೇ ಇರಲ್ಲ. several projects, several other projects are happening across the world, in fact. So most of the time ಒಂದು ಇಂಡಿಯಾನಲ್ಲಿ ಒಂದು 10 ದಿನ ಇದ್ರೆ ಒಂದು 20 ದಿನ ಅಬ್ರಾಡ್ ಅಲ್ಲಿ ಇರ್ತೀನಿ. So I don't know what her motive is, and I really don't understand what she's up to ಅಂತ. ಅವರೇ ಬರ್ತಾರೆ ರೀ ಮೇಡಮ್ ಇಷ್ಟಲ್ಲಿ. ಇಲ್ಲ ಪಾಪ, ಒಬ್ಬರಿಗೆ ಎಂಗೇಜ್ಮೆಂಟ್ ಆಗಿದೆ ಅಂತ ಅವ್ರ ಹೆಸರು ರಿವೀಲ್ ಮಾಡಬಾರ್ದು ಅಂತ ಹೇಳಿದಾರೆ. ಸೇಮ್ ಇದೇ ತರ ರಿಲೇಶನ್ಶಿಪ್ ಅಲ್ಲಿ ಇರ್ತೀನಿ, ಮದುವೆ ಆಗ್ತೀನಿ, ಸೇಮ್ ಕತೆ, ಸೇಮ್ ಮೋಡಸ್ ಆಪರೆಂಡಿ, ಸೇಮ್ ಸೂಯಿಸೈಡ್ ಸಿಂಪತಿ, ಸೇಮ್ ಸೂಯಿಸೈಡ್ ಡ್ರಾಮಾ. ಒಬ್ರು ಪಾಪ USA ಅಲ್ಲಿದ್ದಾರೆ, ನನ್ನ USA ಇಂದ ಕಾಂಟ್ಯಾಕ್ಟ್ ಮಾಡಿದ್ರು ನನ್ನನ್ನು ಅವರು. ಇನ್ನೊಬ್ರು ಇಲ್ಲ, ನಮ್ ಲೋಕಲ್ ಅಲ್ಲ. ಸರ್ ನನ್ನ ಉದ್ದೇಶ ಏನು ಅಂದ್ರೆ ಸರ್, ನನಗೆ ಐ ಹ್ಯಾವ್ ನೋ ಇಂಟೆನ್ಷನ್ ಆಫ್ ಟ್ರಬ್ಲಿಂಗ್ ಎನಿವನ್. ನನಗೆ ಫಸ್ಟ್ ಆಫ್ ಆಲ್ ಅಷ್ಟು ಪೇಷನ್ಸು ಇಲ್ಲ, ಟೈಮು ಇಲ್ಲ, ಅಂಡ್ ಐ ಡೋಂಟ್ ವಾಂಟ್ ಟು ವೇಸ್ಟ್ ಮೈ ಟೈಮ್ ಆನ್ ಸಮಥಿಂಗ್ ಸ್ಟುಪಿಡ್ ಲೈಕ್ ದಿಸ್.
ನನ್ನ ಉದ್ದೇಶ ಏನಂದ್ರೆ ನನ್ನನ್ನ ದಯವಿಟ್ಟು ದೂರ ಇಟ್ಬಿಡು. ನಾನಂತೂ ನಿನ್ನನ್ನು ದೂರ ಇಟ್ಟಿದ್ದೀನಿ. ನೀನೊಂದು ಮುಗಿದೋಗಿರೋ ಕತೆ ನನ್ನ ಜೀವನದಲ್ಲಿ. ತಿರ್ಗಾ ನನ್ನನ್ನು ಕೆಣಕ್ಬೇಡ. ನನ್ನ ಹತ್ರ I don't know what to say. I don't want to be a part of this whole process. It's very embarrassing for me. Plus, maybe ನಿನಗೆ ಫೇಮು ನೇಮು ಬರ್ತಾ ಇರ್ಬೋದು ಇದರಲ್ಲಿ, ಬಟ್ ನನ್ಗೆ ಈ ತರ ಫೇಮು ನೇಮು ಬೇಡ. I have made enough and more for myself, and I have an empire to establish more now, and I don't want to demolish my empire. ಸಾಷ್ಟಾಂಗ ನಮಸ್ಕಾರ ಸರ್. ನಮ್ಮನ್ನು ಬಿಟ್ಬಿಟ್ರೆ ಫಸ್ಟ್ ನಾವು ಹೋಗ್ಬಿಡ್ತೀವಿ ಮನೆಗೆ. ಸಾಫ್ಟ್ ಕಾರ್ನರ್ ಅದನ್ನ ಏನು ಇಲ್ಲ ಸರ್. ಇಟ್ ಇಸ್ ಜಸ್ಟ್ ದಟ್ ವಿ ಆಲ್ ಆರ್ ಡಿಗ್ನಿಫೈಡ್ ಪೀಪಲ್ ಅಂಡ್ ವಿ ಹ್ಯಾವ್ ಟು ಹ್ಯಾವ್ ದ ಡೆಕರಮ್ ಆಫ್ ensuring that we respect women. ಅಷ್ಟೇ. ಅದು ಬಿಟ್ರೆ there is nothing else. And I think ನನ್ನ ಪ್ರಕಾರ I've been brought up in a family with lot of women. So ಒಂದ್ ಹೆಂಗ್ಸ್ನ ಹೆಂಗ್ ಟ್ರೀಟ್ ಮಾಡಬೇಕು ಅಂತ ನನಗೆ ಗೊತ್ತು, ನಾನು ನೋಡಿದ್ದೀನಿ. So there is no soft corner to anything. The only thing is I don't want to be a part of this process. It's a very embarrassing affair, like I said, again and again I'm saying it. ಸರ್ ಇದೆಲ್ಲ ಫ್ಯೂಚರ್ ಗೊತ್ತಾಗಿದ್ದಿದ್ರೆ ನಾವು ಸವಾಸ ಮಾಡ್ತಾ ಇರ್ಲಿಲ್ವಲ್ಲ ಸರ್. ಫ್ಯೂಚರ್ ಗೊತ್ತಾಗ್ದಿರ, that's why you call love is blind ಅಂತಾರೆ. So once you fall in love, automatically all this happens. Until unless you get cheated, you don't understand what the reality is. ಮೋಸ ಆದ್ಮೇಲೆನೂ ಮೋಸ ಆಗಿ ಮನೇಲಿ ಕೂತಿದ್ವಿ, ಮನೇಲಿ ಕೂತಿರೋರ್ನ ಬೀದಿಗೆ ಎಳೆದ್ರು. ನಾವು ಮನೇಲಿ ಕೂತಿದ್ವಿ ನೆಮ್ಮದಿಯಾಗಿ, ಮೋಸ ಆಗಿ ಮೋಸ ಮಾಡಿಸ್ಕೊಂಡು ಮನೇಲಿ ಕೂತಿದ್ವಿ. ಮನೇಲಿ ಕೂತಿರೋರ್ನ ಆಹಾ ಊಹಾ ಆಗಿರ್ಬಹುದು ಮಾಡಿರ್ಬೋದು ಅಂತೇಳಿ ಬೀದಿಗೆ ಎಳೆದ್ರು. ಸೊ ಇನ್ನು ಬೀದಿಗೆ ಎಳೆದ್ಮೇಲೆ ಏನ್ ಮಾಡೋಂಗಿದೀವಿ ನಾವು? ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.